ಹೋಗೋಣ, ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ಪ್ರಮುಖ ವಿಷಯ ಏನು ಅಂತಂದ್ರೆ ರಾಮನ್ ಪಾಯಿಂಟ್ ಮಾಡ್ರಂಗೆ ಮ್ಯಾಗ್ಸೆಸ್ ಪ್ರಶಸ್ತಿ ಮತ್ತು PM ಮಿತ್ರ ಯೋಜನೆ. ಯಾವ ಮಿತ್ರ ಯೋಜನೆ? PM ಮಿತ್ರ ಯೋಜನೆ. ಇಲ್ಲಿ ನೋಡಿ, ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಯಾವಾಗ ಸ್ಥಾಪನೆ ಆಯಿತು ಅಂತಂದ್ರೆ, ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1957ರಲ್ಲಿ ಸ್ಥಾಪನೆ ಆಗ್ತದೆ. 1957ರಲ್ಲಿ ಸ್ಥಾಪನೆ ಆಗ್ತದೆ. ಯಾರು ಸ್ಥಾಪನೆ ಮಾಡ್ತಾರೆ ಇದು ಅಂತ ನೋಡ್ತಾ ಹೋದರ, ರಾಫ್ಕೆಲರ್ ಬ್ರದರ್ಸ್ ಸಂಸ್ಥೆ ಅಂತ ಏನ್ಪರ್ ನೋಡ್ತೀವಿ. ಎಲ್ಲಿ ಸ್ಥಾಪನೆ ಐತಿ? ಕೇಂದ್ರ ಕಚೇರಿಯಲ್ಲಿ. ಕೇಂದ್ರ ಕಚೇರಿ ನ್ಯೂಯಾರ್ಕ್. ಯಾವ್ಯಾರ್ಕ್ ರೀ? ನ್ಯೂಯಾರ್ಕ್ನಲ್ಲಿ ಸ್ಥಾಪನೆ ಆಗ್ತದೆ. ಹಾಗಾದ್ರೆ ರಾಮನ್ ಮ್ಯಾಗ್ಸೆಸ್ ಅನ್ನೋರು ಯಾರು? ಫಿಲಿಪೈನ್ಸ್ ದೇಶದ 7ನೇ ಅಧ್ಯಕ್ಷರು. ಇವರ ನೆನಪಿಗಾಗಿ ಸ್ಥಾಪನೆಯಾದ ಒಂದು ಪ್ರಶಸ್ತಿ ಯಾವುದು ಅಂದ್ರೆ ಇದ್ದಾರೆ. ಇವರ ನೆನಪಿಗಾಗಿ ಸ್ಥಾಪನೆಯಾದ ಒಂದು ಪ್ರಶಸ್ತಿ ಯಾವುದಾಗಿದೆ ಅಂತ ನೋಡಿದ್ರೆ ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ 1957ರಲ್ಲಿ ಸ್ಟಾರ್ಟ್ ಆಗ್ತದೆ. ಯಾವೊಂದು ಸಂಸ್ಥೆ ಸ್ಟಾರ್ಟ್ ಮಾಡ್ತು ಅಂದ್ರೆ ರಾಫ್ಕೆಲರ್ ಬ್ರದರ್ಸ್ ಸಂಸ್ಥೆ ಸ್ಟಾರ್ಟ್ ಮಾಡ್ತು. ಕೇಂದ್ರ ಕಚೇರಿ ನ್ಯೂಯಾರ್ಕ್ ಅಂತ ಏನ್ಪರ್ ಹೊಡ್ತೀವಿ. ಯಾವುದ್ರಿ? ನ್ಯೂಯಾರ್ಕ್. ಹಾಗಾದ್ರೆ ಈ ಪ್ರಶಸ್ತಿಯ ಮೊತ್ತ ಎಷ್ಟದ ಅಂತಂದ್ರೆ, ಈ ಪ್ರಶಸ್ತಿಯ ಮೊತ್ತ $50,000. ಈ ಪ್ರಶಸ್ತಿಯ ಮೊತ್ತ $50,000. $50,000 ಅಂತ ಏನ್ಪರ್ ನೋಡ್ತೀವಿ. ಹೌದಾ? US ಡಾಲರ್. ಈ ಪ್ರಶಸ್ತಿ ಯಾವ್ಯಾವ ಕ್ಷೇತ್ರಕ್ಕೆ ಕೊಡಬೇಕು? ಹೌದಾ, ಕ್ಷೇತ್ರಕ್ಕೆ ನೀಡಬೇಕು ಅಂತ ನೋಡಿದ್ರೆ, 1 ಸರ್ಕಾರಿ ಸೇವೆ, ಸಾರ್ವಜನಿಕ ಸೇವೆ. ಎಂಥ ಸೇವೆ ರೀ? ಸಾರ್ವಜನಿಕ ಸೇವೆ. ನೆಕ್ಸ್ಟ್ ಶಾಂತಿ ಮತ್ತು ಅಂತಾರಾಷ್ಟ್ರೀಯ ತಿಳುವಳಿಕೆ, ಪತ್ರಿಕೋದ್ಯಮ, ಮತ್ತು ಸಾಹಿತ್ಯ, ಉದಯೋನ್ಮುಖ ತಿಳುವಳಿಕೆ. ಈ ಕ್ಷೇತ್ರಕ್ಕೆ ಏನ್ಪರ್ ನೀಡಬೇಕು ಅಂತ ಹೇಳ್ತಾರೆ. ಸರ್ಕಾರಿ ಸೇವೆ, ಸಾರ್ವಜನಿಕ ಸೇವೆ, ಶಾಂತಿ ಮತ್ತು ಅಂತಾರಾಷ್ಟ್ರೀಯ ತಿಳುವಳಿಕೆ, ಪತ್ರಿಕೋದ್ಯಮ ಮತ್ತು ಸಾಹಿತ್ಯ. ಹೌದಾ? ಉದಯೋನ್ಮುಖ ತಿಳುವಳಿಕೆ ಯಾವ ಕ್ಷೇತ್ರ? ಹೌದಾ, ಉದಯೋನ್ಮುಖ ತಿಳುವಳಿಕೆಗೆ
ಪ್ರಶಸ್ತಿಯನ್ನು ನೀಡಬೇಕು ಅಂತ ಏನಪ್ಪ ನೋಡ್ತೀವಿ. ಯಾವ್ದ್ರಿ? ಉದಯೋನ್ಮುಖ ತಿಳುವಳಿಕೆ. ಹೌದಾ, ಉದಯೋನ್ಮುಖ ತಿಳುವಳಿಕೆ. ಉದಯೋನ್ಮುಖ ತಿಳುವಳಿಕೆ ನೋಡ್ರಿ, ಇವು ಹಂಗೆ ಕೇಳ್ತಾರೆ ಇತ್ತೀಚಿನ ಪರೀಕ್ಷೆ ಒಳಗ. ಮೊದಲು ಏನಿತ್ತು ಅಂತಂದ್ರೆ ರಾಮನ್ ಮ್ಯಾಗ್ಸಸ್ ಪ್ರಶಸ್ತಿ ಯಾವಾಗ ಆರಂಭವಾಯಿತು, ಇದರ ಕೇಂದ್ರ ಎಲ್ಲದ ಅಂತ ಏನಪ್ಪ ಕೇಳ್ತಾ ಇದ್ರು. ಆದ್ರೆ ಇದು ಯಾವ ಕ್ಷೇತ್ರಕ್ಕೆ ನೀಡ್ತಾರ? ಸರಿಯಾದ ಹೇಳಿಕೆಗಳನ್ನು ಗಮನಿಸಿ, ತಪ್ಪಾದ ಹೇಳಿಕೆಗಳನ್ನು ಗಮನಿಸಿ ಅಂತೇಳಿ ಏನಪ್ಪ ಎಕ್ಸಾಮಲ್ಲಿ ಕ್ವಶನ್ ಆಗ್ಲತ್ತವ. ಅದಕ್ಕೋಸ್ಕರ ಇವೆಲ್ಲವೂ ಕೂಡ ಏನಪ್ಪ ತಿಳ್ಕೊಬೇಕಾ? ಹಾಗಾದ್ರೆ 2025ರಲ್ಲಿ ಯಾರಿಗೆ ನೀಡಿದ್ರಿ? 2025ರಲ್ಲಿ ಈ ಪ್ರಶಸ್ತಿ ಯಾರಿಗೆ ದೊರೀತು? ಯಾವ ಪ್ರಶಸ್ತಿ? ರಾಮನ್ ಮ್ಯಾಗ್ಸಸ್ ಪ್ರಶಸ್ತಿ 2025ರಲ್ಲಿ ಯಾರಿಗೆ ನೀಡಲಾಯಿತು ಅಂತ ತೆಗಿಲ. ಇದು ನೋಡ್ರಿ, 2025 ಒಂದು ಎಜುಕೇಟ್ ಗರ್ಲ್ಸ್ ಗ್ಲೋಬಲ್ ಸಂಸ್ಥೆ ರೀ. ಒಂದು ಶಾಹಿನಾ ಅಲಿ ಅನ್ನೋರಿಗೆ ಏನಪ್ಪ ನೀಡಿದಾರ. ಇನ್ನೊಂದು ಫ್ಲೇವಿಯಾನೋ ಆಂಟೋನಿ ಅನ್ನೋರಿಗೆ ಏನಪ್ಪ ನೀಡಿದಾರೆ. ಹಾಗಾದ್ರೆ ಈ ಸಂಸ್ಥೆ ಎಲ್ಲಿಂದ್ರಿ? ಇದು ಭಾರತದ ಸಂಸ್ಥೆ ಇದು. ಹಾಗಾದ್ರೆ ಶಾಹಿನಾ ಅಲಿ ಅನ್ನೋರು ಎಲ್ಲಿನವರು ಅಂದ್ರೆ ಮಾಲ್ಡೀವ್ಸ್. ಇವ್ರು ಎಲ್ಲಿನವ್ರು ಅದಾರ ಅಂದ್ರೆ ಫಿಲಿಪೈನ್ಸ್. ಹೌದಾ, ಫಿಲಿಪೈನ್ಸ್ ಅಂತ ಏನಪ್ಪ ನೋಡ್ತೀವಿ. 2025ರಲ್ಲಿ ಯಾರಿಗೆ ಪ್ರಶಸ್ತಿ ನೀಡಲಾಯಿತು ಅಂತಂದ್ರೆ ಎಜುಕೇಟ್ ಗರ್ಲ್ಸ್ ಸಂಸ್ಥೆ ಅಂತಕ್ಕಂಥ ಒಂದು ಸಂಸ್ಥೆ ಎಲ್ಲದ ಅಂತಂದ್ರೆ ಇದು ರಾಜಸ್ಥಾನ್ ರಾಜ್ಯದಲ್ಲಿ ಅದ ರೀ. ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುವ ಸಂಸ್ಥೆ. ಹೌದಾ, ರಾಜಸ್ಥಾನ್ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಂಸ್ಥೆ ಯಾವ್ದಾಗ್ಯದ ಅಂದ್ರೆ ಎಜುಕೇಟ್ ಗರ್ಲ್ಸ್ ಗ್ಲೋಬಲ್ ಸಂಸ್ಥೆ ಅಂತ ಏನಪ್ಪ ನೋಡ್ತೀವಿ. ಎಜುಕೇಟ್ ಗರ್ಲ್ಸ್ ಗ್ಲೋಬಲ್ ಸಂಸ್ಥೆ ಎಂಥ ಸಂಸ್ಥೆ? ಎಜುಕೇಟ್ ಗರ್ಲ್ಸ್ ಗ್ಲೋಬಲ್ ಸಂಸ್ಥೆ. ಹಾಗಾದ್ರೆ ಏನು ಕಾರ್ಯ ಮಾಡ್ತೀವಿ ರಾಜಸ್ಥಾನದಲ್ಲಿ ಅಂತಂದ್ರೆ, ರಾಜಸ್ಥಾನದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕಾರ್ಯ. ಶಿಕ್ಷಣ ಅದರಲ್ಲೂ ಸ್ಪೆಷಲಿ ಅನಕ್ಷರಸ್ಥ ಏನಿದ್ದಿರ್ತಾರಲ್ಲ ಅವ್ರಿಗೆ ಏನಪ್ಪ ಶಿಕ್ಷಣ ನೀಡ್ತಕ್ಕಂಥದ್ದು. ಹೌದಾ, ಅವರಿಗೆ ಶಿಕ್ಷಣ ನೀಡುವ ಕಾರ್ಯ ಯಾವುದು ಮಾಡ್ತಾ ಇದೆ ಅಂತಂದ್ರೆ, ಹೌದಾ, ಈ ಒಂದು ಸಂಸ್ಥೆ ಏನಪ್ಪ ಮಾಡ್ತಾ ಇದೆ. ಯಾವುದು? ಇದರ ಧ್ಯೇಯ ಏನಾಗಿದೆ? ಇದರ ಧ್ಯೇಯ ವಾಕ್ಯ ಏನಾಗಿದೆ ಅಂತಂದ್ರೆ, ಧ್ಯೇಯ ವಾಕ್ಯ ಒಮ್ಮೆ ಒಬ್ಬಳು ಬಾಲಕಿ. ಹೌದಾ, ಒಮ್ಮೆ ಒಬ್ಬಳು ಬಾಲಕಿ. ಯಾವ್ದರ ಧ್ಯೇಯ ವಾಕ್ಯ? ಹೌದಾ, ಎಜುಕೇಟ್ ಗರ್ಲ್ಸ್ ಗ್ಲೋಬಲ್ ಸಂಸ್ಥೆ ಅನ್ನೋದೇನದಲ್ಲ, ಈ ಸಂಸ್ಥೆಯ ಧ್ಯೇಯ ವಾಕ್ಯ ಏನಾಗಿದೆ ಅಂದ್ರೆ ಇದಾಗಿದೆ. ಹೌದಾ, ಬರೆದ್ರ ನೀಟಾಗಿ? ಹೌದಾ, ನೋಡಿ. ಹಾಗಾದ್ರೆ ಈ ಒಂದು ಸಂಸ್ಥೆ ಎಲ್ಲದ ರೀ? ರಾಜಸ್ಥಾನ್ ರಾಜ್ಯದಲ್ಲದ. ಹೌದಾ, ಹಾಗಾದ್ರೆ ರಾಮನ್ ಮ್ಯಾಗ್ಸಸ್ ಪ್ರಶಸ್ತಿ ಪಡೆದಂಥ ಇತರೆ ಭಾರತೀಯರು ಯಾರು ಅದಾರ್ರಿ? ರೀಸೆಂಟಾಗಿ ಪಡ್ಕೊಂಡವರು 2018ರಲ್ಲಿ
ಭಾಟ್ವಾನ್ ಅಂತಕ್ಕಂಥವ್ರು ಏನಪ್ಪ ಪಡ್ಕೊಂಡಿದ್ದಾರೆ. ಇನ್ನೊಂದು ಇದೇ ವರ್ಷನಲ್ಲಿ 2018ರಲ್ಲಿ ಸೋನಮ್ ವಾಂಗ್ಚು, ಯಾವ ಚು? ಸೋನಮ್ ವಾಂಗ್ಚು ಅನ್ನೋರು ಏನಪ್ಪ ಪಡ್ಕೊಂಡಿದ್ದಾರೆ. 2019ರಲ್ಲಿ ರವಿಶಂಕರ್, ಯಾವ ಶಂಕರ? ಶಬಾಷ್. ರವಿಶಂಕರ್ ಅನ್ನೋರು ಏನಪ್ಪ ಪಡ್ಕೊಂಡಾರ. ಏನ್ರಿ? ಅಲ್ರಿ, ಪ್ರಶಸ್ತಿ ಪಡ್ಕೊಂಡವ್ರಿ ಇವರು. ಹೌದಾ, ರಾಮನ್ ಮ್ಯಾಗ್ನಸ್ ಪ್ರಶಸ್ತಿ ಏನಪ್ಪ ಪಡ್ಕೊಂಡವ್ರು. ಈಗ 2025ರಲ್ಲಿ ಭಾರತದ ಸಂಸ್ಥೆ ಯಾವ್ದು ಪಡ್ಕೊಂತು ಅಂತ ಕೇಳ್ತಾರ. ಎಜುಕೇಟ್ ಗರ್ಲ್ಸ್ ಗ್ಲೋಬಲ್ ಸಂಸ್ಥೆ. ಇದ್ರ ಉದ್ದೇಶ ಏನು, ಯಾವುದಕ್ಕೋಸ್ಕರ ಇದಕ್ಕೆ ಪ್ರಶಸ್ತಿ ನೀಡ್ತು ಅಂತಂದ್ರೆ, ಅನಕ್ಷರಸ್ಥ ಮಹಿಳೆಯರಿಗೆ ಶಿಕ್ಷಣ ನೀಡುವಂಥ ಕಾರ್ಯ ಯಾವ್ದು ಮಾಡ್ತಾ ಇದೆ ಅಂದ್ರೆ ಇದು ಮಾಡ್ತಾ ಇದೆ. ಹೌದಾ, ಹೆಣ್ಮಕ್ಳು ಫಸ್ಟ್ ಕಲಿಬೇಕ್ರಿ. ನಮ್ಮ ದೇಶದೊಳಗ ಏನು ಮಾಡಬೇಕು? ಕಲಿಬೇಕು. ಗಂಡು ಮಕ್ಕಳು ಯಾಕಡೆ ಹೋಗಲ್ಯಾಕ? ಕಲಿಬೇಕಾ ಕಲಿಬಾರ್ದು? ಹಾಗಾದ್ರೆ ಯಾವ ಒಂದು ಸ್ಕೂಲ್ ಓಪನ್ ಮಾಡ್ಯದಿದು ಅಂತಂದ್ರೆ ಪ್ರಗತಿ ಎನ್ನುವ, ಪ್ರಗತಿ ಇದು ತೆಗಿಲ್ಲ ಫೇಸ್. ಹೌದಾ, ಬರ್ದಿಲ್ಲ. ಪ್ರಗತಿ ಎನ್ನುವ ಇದೇ ರೀ ಯಾವ ಸಂಸ್ಥೆ. ನಾವು ಬೆಳಗಾನ ರಾಮಾಯಣ ನೋಡಿ ಕಂಟೆಂಟ್ ಇಲ್ಲಿ ನಡೆದಿದ್ದೆ ಯಾವುದು? ಎಜುಕೇಟ್ ಗರ್ಲ್ಸ್ ಗ್ಲೋಬಲ್ ಸಂಸ್ಥೆ ಬಗ್ಗೆ ಏನಪ್ಪ ನಡೆದ. ಹೌದಾ, ಪ್ರಗತಿ ಎನ್ನುವ ಶಾಲೆ ಏನಪ್ಪ ಅಂದ್ರೆ ಪ್ರಾರಂಭಿಸಿ ಹೌದಾ, ಈ ಒಂದು ಶಾಲೆಯಿಂದ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಕಾರ್ಯ ಯಾವ್ದು ಮಾಡತ್ತಂದ್ರೆ ಆ ಸಂಸ್ಥೆ ಮಾಡತ್ತದ. ಯಾವ ಸಂಸ್ಥೆ? ಹೌದಾ, ಆ ಸಂಸ್ಥೆ ಏನಪ್ಪ ಕಾರ್ಯವನ್ನು ಮಾಡ್ತಾ ಇದೆ. ನೆಕ್ಸ್ಟ್, ಮತ್ತು ಇತರೆ ಭಾರತೀಯರು ಯಾರು ಈ ಪ್ರಶಸ್ತಿ ಪಡ್ಕೊಂಡವರು? ವರ್ಗೀಸ್ ಕುರಿಯನ್, ಮದರ್ ತೆರೆಸಾ, ಎಂತ ತೆರೆಸಾ? ಅರವಿಂದ್ ಕೇಜ್ರಿವಾಲ್. ನೆಕ್ಸ್ಟ್ ಶ್ವೇತಾ ದೇವಿ. ಹೌದಾ, ಇವರು ಕೂಡ ಈ ಪ್ರಶಸ್ತಿ ಏನಪ್ಪ ಪಡ್ಕೊಂಡವರು. ಯಾವ ಪ್ರಶಸ್ತಿ? ರಾಮನ್ ಮ್ಯಾಗ್ನಸಸ್ ಪ್ರಶಸ್ತಿ ಏನಪ್ಪ ಪಡ್ಕೊಂಡಿದ್ದವರು ಅಂತ ಏನಪ್ಪ ನೋಡ್ತೀವಿ. ಹೌದಾ, ರಾಮನ್ ಮ್ಯಾಗ್ನಸಸ್ ಪ್ರಶಸ್ತಿ ಏನಪ್ಪ ಪಡ್ಕೊಂಡವರು. KPSC ಎಕ್ಸಾಮಲ್ಲೆಲ್ಲ ಭಾಳ ಡೀಪಾಗಿ ಏನಪ್ಪ ಕೇಳಿರ್ತಾರೆ. ಹೌದಾ, ಒಂದು ಪ್ರಶಸ್ತಿ ಅದಂದ್ರೂ ಕೂಡ ಪ್ರಶಸ್ತಿ ಬಗ್ಗೆ ಭಾಳ ಮುಖ್ಯವಾದ ಮಾಹಿತಿ ಏನಪ್ಪ ತೆಕ್ಕೋಬೇಕು. ಹಾಗಾದ್ರೆ ಈ ಒಂದು ಸಂಸ್ಥೆ ಎಲ್ಲದ ಯಾವುದು? ಹೌದಾ, ಎಜುಕೇಟ್ ಗರ್ಲ್ಸ್ ಗ್ಲೋಬಲ್ ಅಂತಕ್ಕಂಥದ್ದು ಎಲ್ಲದ ಅಂದ್ರೆ ರಾಜಸ್ಥಾನದಾಗ ಅದ. ಯಾವ ಸ್ಥಾನದಾಗ ನೋಡ್ರಿ. ಹಾಗಾದ್ರೆ ರಾಜಸ್ಥಾನಕ್ಕೆ ತಗೊಂಡು ಏನಪ್ಪ ಹೋಗ್ಬೇಕ್ರಿ. ಇಲ್ರಿ, ರಾಜಸ್ಥಾನ ಮಾಹಿತಿ ಕೂಡ ಏನಪ್ಪ ತಗೊಂಡು ಹೋಗೋಣ. ಪಾಯಿಂಟ್ ಹಾಕ್ರಿ. ಯಾವ ಸ್ಥಾನ? ರಾಜಸ್ಥಾನ. ರಾಜಧಾನಿ ರಾಜಸ್ಥಾನ್ ರಾಜಧಾನಿ ಜೈಪುರ್. ಯಾವ ಪೂರ? ಜೈಪುರ್. ರಾಜಸ್ಥಾನ್ ರಾಜಧಾನಿ ಜೈಪುರ್. ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಅತಿ ದೊಡ್ಡ ರಾಜ್ಯ ರಾಜಸ್ಥಾನ. ಎಂಥ ಸ್ಥಾನ? ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಅಂದ್ರೆ ರಾಜಸ್ಥಾನ ಅಂತ ಏನಪ್ಪ ನೋಡ್ತೀವಿ. ಹೌದಾ, ರಾಜಸ್ಥಾನ ನೋಡ್ರಿ. ರಾಜಸ್ಥಾನ್ ರಾಜ್ಯ 1956ರಲ್ಲಿ ರಚನೆ. 1956ರಲ್ಲಿ ರಚನೆ. ಯಾವ ಆಯೋಗದ ಶಿಫಾರಸು? ಶಬಾಷ್, ಇಷ್ಟು ಗೊತ್ತಿದ್ರೆ ಸಾಕು. ಏನಾಗ್ತದ? ಫಜಲ್
ಅಲಿ ಆಯೋಗದ ಶಿಫಾರಸ್ಸಿನ ಮೇರೆಗೆ ಯಾವ ರಾಜ್ಯ ರಚನೆ ಐತ್ರಿ? ಹೌದಾ, ರಾಜಸ್ಥಾನ್ ರಾಜ್ಯ ಏನಪ್ಪ ರಚನೆ ಆಯಿತು ಅಂತ ಏನಪ್ಪ ಹುಡ್ತೀವಿ. ಫಜಲ್ ಅಲಿ ಆಯೋಗದ ಶಿಫಾರಸ್ಸಿನ ಮೇರೆಗೆ ಯಾವ ಒಂದು ಆಯೋಗ ರಚನೆ ಆಯಿತು ಅಂದ್ರೆ ಫಜಲ್ ಅಲಿ ಆಯೋಗ ಶಿಫಾರಸ್ಸು. ಎಷ್ಟನೇ ತಿದ್ದುಪಡಿ? 7ನೇ ಸಂವಿಧಾನಾತ್ಮಕ ತಿದ್ದುಪಡಿಯಿಂದ 1956ರಲ್ಲಿ ಭಾಷಾವಾರು ಆಧಾರದ ಮೇಲೆ ರಚನೆ ಆಯಿತು ಅಂತ ಏನಪ್ಪ ಹೊಡ್ತೀವಿ. ಭಾಷಾವಾರು ಆಧಾರದ ಮೇಲೆ ರಚನೆ ಆಯ್ತಾ? ಭಾಷಾವಾರು ಆಧಾರದ ಮೇಲೆ ರಚನೆ. ನೋಡ್ರಿ, ಟೆಸ್ಟ್ ಇದ್ದಾಗ ಯಾಕೆ ಇರಲ್ಲ ನೀವು? ಒಟ್ಟ ಟೆಸ್ಟ್ ಯಾವ ಬರಿಬೇಕಂತೀರಿ? ಹೌದಂತಾರ ನೋಡ್ರಿ ಯಾರೋ. ನೆಕ್ಸ್ಟ್ ನೋಡ್ರಿ, ರಾಜಸ್ಥಾನ್ ರಾಜ್ಯದಲ್ಲಿ ಪ್ರಥಮ ಪಂಚಾಯತ್ ಏನಪ್ಪ ಸ್ಥಾಪನೆ ಆಗಿತ್ತು. ಏನಾಗಿತ್ತು? ಪ್ರಥಮ ಪಂಚಾಯತ್ ಏನಪ್ಪ ಸ್ಥಾಪನೆ ಆಗಿತ್ತು. ಎಲ್ಲಿ ನೋಡ್ರಿ, ಒಂದು ಕರೆಂಟ್ ಇವೆಂಟ್ಸ್ ಓದಬೇಕಾದ್ರೂ ಕೂಡ ಅದು ಯಾವುದೋ ಒಂದು ರಾಜ್ಯಕ್ಕರ ಲಿಂಕ್ ಇರ್ತದ, ಯಾವುದಾದ್ರೂ ಒಂದು ಜಿಲ್ಲೆಗರ ಲಿಂಕ್ ಇರ್ತದ. ಕರೆಂಟ್ ಇವೆಂಟ್ಸ್ ಜೊತೆಗೆ ಏನು ಮಾಡಬೇಕು, ಆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿ ತಕ್ಕೊಂಬಿಡ್ಬೇಕ್ರಿ. GK ಆಟೋಮೆಟಿಕ್ ಕವರ್ ಆಗಿಬಿಡ್ತದೆ. ತಿಳಿತಾ? ಬರೀ ಕರೆಂಟ್ ಇವೆಂಟ್ಸೇ ಓದ್ಕೋತಾ ಕುಂತಾಗೂ ಕೂಡ ಕರೆಂಟ್ ಇವೆಂಟ್ಸ್ ನೆನಪಿರೋದಿಲ್ಲ. ಹೌದಾ? ಆ ರಾಜ್ಯಕ್ಕೆ ಸಂಬಂಧಪಟ್ಟ ಮಾಹಿತಿ ಪೂರ್ಣ ಏನಪ್ಪ ತಕ್ಕೊಂಬಿಡ್ಬೇಕು, ಆಟೋಮೆಟಿಕ್ ನೆನಪುಳಿತದೆ. ತಿಳಿತ್ರಿ? ನೋಡ್ರಿ, ರಾಜಸ್ಥಾನದಲ್ಲಿ ಪ್ರಥಮ ಪಂಚಾಯತ್ ಏನಪ್ಪ ಸ್ಥಾಪನೆ ಆಗಿತ್ತು. ಹಾಗಾದ್ರೆ ಪಂಚಾಯತ್ ಸ್ಥಾಪನೆ ಆಗಬೇಕು ಅಂತ ಹೇಳಿದ್ಯಾರು ಅಂದ್ರೆ ನಮ್ಮ ರಾಷ್ಟ್ರದ ಪಿತಾರಿ. ಹೌದಾ? ಈ ನೆಲದೊಳಗೆ ಯಾರು ನಡೆದಾರ ಅಂತಂದ್ರೆ ಮಹಾತ್ಮ ಗಾಂಧಿ ನಡೆದಿರ್ತಕ್ಕಂಥ ನೆಲ ಅದರಿ ಇದು. ಯಪ್ಪ ಅಂತೀರಿ? ಹೌದಾ? ಮಹಾತ್ಮ ಗಾಂಧಿ ನಮ್ಮ ರಾಷ್ಟ್ರ ಪಿತಾ ನಡೆದಿರ್ತಕ್ಕಂಥ ನೆಲ ಅದ ಇದು. ಅದನ್ನ ಇಲ್ಲ ಅಂತ ನೆಲದಾಗ ನೀವೆಲ್ಲರೂ ಜನಿಸಿರಿ ಅಂದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು ನೀವು. ಮಾಡಿಲ್ರಿ? ಹೌದಾ? ನೋಡ್ರಿ, ಹಾಗಾದ್ರೆ ಪಂಚಾಯತಿಗೆ ಶಿಫಾರಸು ಮಾಡಿರ್ತಕ್ಕಂಥ ಸಮಿತಿಗಳು ಯಾವ್ಯಾವ ಅದಾವ? ಫಸ್ಟ್ ಬಲವಂತ್ ರಾಯ್ ಮೆಹ್ತಾ ಸಮಿತಿ. ಎಂತ ಸಮಿತಿ? ಯಾವಾಗ ಜಾರಿ ಐತ್ರಿ ಇದು? 1957ರಲ್ಲಿ. ಎಷ್ಟು ಹಂತದ ಪಂಚಾಯತ್ ಹೇಳಿತಿದು? 3 ಹಂತದ ಪಂಚಾಯತ್ ಸ್ಥಾಪನೆ ಆಗಬೇಕು. ಹೌದಾ? 3 ಹಂತದ ಪಂಚಾಯತ್ ಸ್ಥಾಪನೆ ಆಗ್ಬೇಕಂತೇಳಿ ಶಿಫಾರಸು ಮಾಡಿದ್ದು ಯಾವುದು ಅಂದ್ರೆ ಬಲವಂತ್ ರಾಯ್ ಮೆಹ್ತಾ ಸಮಿತಿ. RTO ಎಕ್ಸಾಮಲ್ಲಿ ಕ್ವಶನ್ ಆಗಿತ್ತಿದು. ರೀಸೆಂಟಾಗಿ ನಡೆದಿರ್ತಕ್ಕಂಥ RTO ಎಕ್ಸಾಮಲ್ಲಿ ಕ್ವಶನ್ ಆಗಿತ್ತು. 3 ಹಂತದ ಪಂಚಾಯತ್. ನೋಡ್ರಿ, 1959ರಲ್ಲಿ ಏನಾಯ್ತು ಅಂದ್ರೆ ನಾಗೋರ್ನಲ್ಲಿ ದೇಶದ ಪ್ರಥಮ ಪಂಚಾಯತ್ ಸ್ಥಾಪನೆ ಆಯಿತು. ದೇಶದ ಪ್ರಥಮ ಪಂಚಾಯತ್ ಸ್ಥಾಪನೆ ಆಯಿತು. ಆಯ್ತಾ? 1959. ಎಂತ 9? 1959ರಲ್ಲಿ ದೇಶದ ಪ್ರಥಮ ಪಂಚಾಯತ್ ಯಾರು ಇದು ಉದ್ಘಾಟನೆ ಮಾಡಿದ್ರಿ? ಉದ್ಘಾಟನೆ ನೆಹರು, ಜವಾಹರ್ಲಾಲ್ ನೆಹರು. ನೋಡ್ರಿ, 2ನೇ ಸಮಿತಿ ಯಾವುದು ಅಂದ್ರೆ ಅಶೋಕ್ ಮೆಹ್ತಾ ಸಮಿತಿ. ಅಶೋಕ್ ಮೆಹ್ತಾ ಸಮಿತಿ 1978. ಇದು ಎಷ್ಟು ಹಂತದ ಹೇಳ್ತು ಅಂದ್ರೆ 2 ಹಂತದ ಪಂಚಾಯತ್. 2 ಹಂತದ ಪಂಚಾಯತ್ ಸ್ಥಾಪನೆ ಆಗಬೇಕು. 2 ಹಂತದ ಪಂಚಾಯತ್ ಸ್ಥಾಪನೆ ಆಗಬೇಕು ಅಂತ ನೆನಪರ್ ಹುಡ್ತೀವಿ. ಎರಡು ಹಂತದ ಪಂಚಾಯತಿಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಕೇಳಿದ್ರೆ ಅಶೋಕ್ ಮೆಹ್ತಾ ಸಮಿತಿ. 3 ಹಂತದ
ಪಂಚಾಯತ್ ಶಿಫಾರಸ್ ಮಾಡಿದ ಸಮಿತಿ ಯಾವುದು ಅಂದ್ರೆ ಬಲವಂತರಾಯ್ ಮೆಹ್ತಾ ಸಮಿತಿ. ಎಂಥ ಸಮಿತಿ ರೀ? ಎಸ್, ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ನೆನಪರ್ ನೋಡ್ತೀವಿ. ಇನ್ನೊಂದು ಬರ್ತದೆ ರೀ JVK ರಾವ್ ಸಮಿತಿ ಅಂತೇಳಿ 1985. ಇದು ಏನು ಹೇಳ್ತು ಅಂತಂದ್ರೆ ಗ್ರಾಮೀಣ ಪ್ರದೇಶದ ಬಡತನ ನಿರ್ಮೂಲನೆ, ಗ್ರಾಮೀಣ ಪ್ರದೇಶದ ಬಡತನ ನಿರ್ಮೂಲನೆ ಆಗಬೇಕು ಮತ್ತು ಪಂಚಾಯಿತಿಯಲ್ಲಿ ಅಧಿಕಾರಿಗಳ ಪಾಲ್ಗೊಳ್ಳುವಿಕೆ ಕಡಿಮೆ ಆಗಬೇಕು. ಹೌದಾ, ಕಡಿಮೆ ಮಾಡಬೇಕು ಅಂತ ಏನ್ಪರ್ ಶಿಫಾರಸ್ ಯಾವಾಗ ಮಾಡ್ತು ಅಂದ್ರೆ JVK ರಾವ್ ಸಮಿತಿ ಏನ್ಪರ್ ಶಿಫಾರಸ್ ಮಾಡ್ತವ್ರಿ. JVK ರಾವ್ ಸಮಿತಿ ಬ್ಲಾಕ್ ಮಟ್ಟ ಜಿಲ್ಲಾ ಮಟ್ಟ ಅಂತ ಬರ್ತದ್ರಿ. ಜಿಲ್ಲಾ ಮಟ್ಟ ಮತ್ತು ಬ್ಲಾಕ್. ಬ್ಲಾಕ್ ಅಂದ್ರೆ 3-4 ಹಳ್ಳಿ ಹೋಬಳಿ ಕೇಂದ್ರ ಅದಾವಲ್ಲ, ಆ ಹೋಬಳಿ ಕೇಂದ್ರದಲ್ಲಿ ಸ್ಥಾಪನೆ ಆಗೋದು. ಇದು ಗ್ರಾಮ, ತಾಲೂಕು ಮತ್ತು ಜಿಲ್ಲಾ. ನೋಡ್ರಿ ನೆಕ್ಸ್ಟ್ LM ಸಿಂಘ್ವಿ ಸಮಿತಿ. ಹಾಗಾದ್ರೆ ಈ ಸಮಿತಿ ಏನು ಹೇಳ್ತೀರಿ? 1986 ಅಲ್ಲಿ ಈ ಸಮಿತಿ ಪರ ಶಿಫಾರಸ್ ಮಾಡ್ತದೆ. ಏನು ಹೇಳ್ತು? ಪಂಚಾಯಿತಿಗಳಿಗೆ ಇಚ್ಕಡ್ ತಗೊಳ್ಳ LM ಸಿಂಘ್ವಿ ಸಮಿತಿ. ಈ ಸಮಿತಿ ಏನು ಶಿಫಾರಸ್ ಮಾಡ್ತು ಅಂತಂದ್ರೆ, ಹೌದಾ, ಈ ಸಮಿತಿ ಏನು ಶಿಫಾರಸ್ ಮಾಡ್ತು ಅಂತಂದ್ರೆ ಪಂಚಾಯಿತಿಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಬೇಕು. ಸ್ಥಾನಮಾನ ನೀಡಬೇಕು ಅಂತ ನೆನಪರ್ ಹೇಳ್ತೀರಿ. ಯಾವುದು? LM ಸಿಂಘ್ವಿ. ಹಾಫ್ ಆನ್ ಅವರ್ ಅದ್ರಾಗ ಸ್ಟಾಪ್ ಹತ್ತು ನೋಡ್ರ, ಮತ್ತೆ ಆನ್ ಮಾಡ್ರಿ. ಹೌದಾ, LM ಸಿಂಘ್ವಿ. ಎಂಥ ಸಿಂಘ್ವಿ? ನೆಕ್ಸ್ಟ್ ಸಂವಿಧಾನಕ್ಕೆ ಸ್ಥಾನಮಾನ. ಹಾಗಾದ್ರೆ ಸಂವಿಧಾನದಲ್ಲಿ ಸ್ಥಾನಮಾನ ದೊರೆತಿದ್ದು ಯಾವಾಗ ಪಂಚಾಯತ್ಗೆ? 1992 73ನೇ ತಿದ್ದುಪಡಿ. 73ನೇ ತಿದ್ದುಪಡಿಯಿಂದ ಏನಾಯ್ತು ಅಂದ್ರೆ ಪಂಚಾಯತ್ ರಾಜ್ಗೆ ಸ್ಥಾನಮಾನ ನೀಡಲಾಯಿತು ಅಂತ ನೆನಪರ್ ನೋಡ್ತೀವ್ರಿ. ಸಂವಿಧಾನಾತ್ಮಕ ಸ್ಥಾನಮಾನ. ಯಾವ ಮಾನ? ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಯಿತು. ನೀಡಿದ್ರ? ಹೌದಾ, ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಯಿತು. ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಯಿತು. ಯಾವ ಸಮಿತಿ ಶಿಫಾರಸು? LM ಸಿಂಘ್ವಿ ಸಮಿತಿ ಶಿಫಾರಸಿನ ಮೇರೆಗೆ ಪಂಚಾಯತ್ಗಳಿಗೆ ಸ್ಥಾನಮಾನ ಸಿಕ್ತು. ಹಾಗಾದ್ರೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಜಾರಿಯಾಗಿದೆ ಯಾವಾಗ? ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ 1983 ಮೇ 10. ಅಂದಿನ CM ಯಾರಾಗಿದ್ರು ಕರ್ನಾಟಕದಲ್ಲಿ ಅಂತ ಕೇಳ್ತಾರ. ಕರ್ನಾಟಕದಲ್ಲಿ CM ಯಾರಿದ್ರು ಅಂದ್ರೆ ವೀರಪ್ಪ ಮೊಯ್ಲಿ. ವೀರಪ್ಪ ಮೊಯ್ಲಿ. ಯಾವ್ಲಿ? ವೀರಪ್ಪ ಮೊಯ್ಲಿ ಅನ್ನೋರು ಏನಾಗಿದ್ರು ಅಂದ್ರೆ CM ಆಗಿದ್ರು. ನೋಡ್ರಿ, ನಾವು ರಾಜಸ್ಥಾನ್ ರಾಜ್ಯಕ್ಕೆ ಬಂದಿದ್ದು ಹೆಂಗ? ಹೌದಾ, ಎಜುಕೇಟ್ ಗರ್ಲ್ಸ್ ಗ್ಲೋಬಲ್ ಸಂಸ್ಥೆಯಿಂದ ರಾಜಸ್ಥಾನಕ್ಕೆ ಎಂಟ್ರಿ ಅದೇವು. ರಾಜಸ್ಥಾನದಾಗ ಪಂಚಾಯತ್ ಸ್ಥಾಪನೆ ಆಗ್ಯದ. ಪಂಚಾಯತಿಗೆ ಶಿಫಾರಸ್ ಮಾಡಿದ ಸಮಿತಿ ಯಾವುದು? ಸಂವಿಧಾನಾತ್ಮಕ ಹಿನ್ನೆಲೆ ಹೊಂಟಿಲ್ಲ. ಹೌದಾ, ಈ ರೀತಿ ಏನಪ್ಪ GK ಕವರ್ ಮಾಡ್ಕೋಬೇಕಾಗ್ತದ. ಆಯ್ತಾ? ನೋಡ್ರಿ, ಪಂಚಾಯತ್ ಕುರಿತು ತಿಳಿಸುವ ಅನುಸೂಚಿ. ಪಂಚಾಯತ್
ಕುರಿತು ತಿಳಿಸುವ ಅನುಸೂಚಿ ಯಾವುದು ಅಂತ ಕೇಳಿದ್ರೆ 11 ರೀ. ಅನುಸೂಚಿ 11 ಅಂತ ನೆನಪರ್ ಹುಡ್ತೀವಿ. ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುಸೂಚಿ ಯಾವುದಾಗಿದೆ ಅಂದ್ರೆ 11ನೇ ಅನುಸೂಚಿ. ಆಯ್ತಾ? 11ನೇ ಅನುಸೂಚಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿರುವ ಅನುಸೂಚಿ ಯಾವುದು ಅಂದ್ರೆ 11ನೇ ಅನುಸೂಚಿ ಅಂತ ನೆನಪರ್ ಹುಡ್ತೀವಿ. ನೆಕ್ಸ್ಟ್ ನೋಡ್ರಿ, 11ನೇ ಅನುಸೂಚಿ. ನೋಡ್ರಿ ಬರ್ರಿ ಮುಂದಕ್ಕೆ. ರಾಜಸ್ಥಾನ ಯಾವ ಸ್ಥಾನ ನೋಡ್ರಿ. ರಾಜಸ್ಥಾನದ ಸಾಂಸ್ಕೃತಿಕ ನೃತ್ಯ, ರಾಜಸ್ಥಾನದ ಸಾಂಸ್ಕೃತಿಕ ನೃತ್ಯ ಗೋರಂ ಅಥವಾ ಘರಂ, ಇನ್ನೊಂದು ಖಯಾಲ್. ಖಯಾಲ್, ಗೋರಂ, ಖಯಾಲ್. ರಾಜಸ್ಥಾನ್ ರಾಜ್ಯದಲ್ಲಿ ಅರಾವಳಿ ಪರ್ವತ ಏನ್ಪರ್ ಕಂಡು ಬರ್ತದೆ. ಯಾವ ಪರ್ವತ? ಅರಾವಳಿ ಪರ್ವತ ಅತ್ಯಂತ ಪ್ರಾಚೀನ ಪರ್ವತವಾಗಿರೋದು ಏನ್ಪರ್ ನೋಡ್ತೀವಿ. ಅತ್ಯಂತ ಪ್ರಾಚೀನ ಪರ್ವತ ಯಾವಾದ್ರಿ? ಅರಾವಳಿ ಪರ್ವತ ಅನ್ನೋದೇನದಲ್ಲ, ಅದು ಅತ್ಯಂತ ಪ್ರಾಚೀನ ಪರ್ವತ. ಹಿಮಾಲಯಕ್ಕಿಂತನೂ ಮೊದಲು ನಿರ್ಮಾಣ ಆಗಿರ್ತಕ್ಕಂಥ ಪರ್ವತ. ಎಕ್ಸಾಮಲ್ಲಿ ಬಹಳ ಸಲ ಕ್ವಶನ್ ಆಗ್ಯದ, ಭಾರತದ ಅತಿ ಪ್ರಾಚೀನ ಪರ್ವತ ಯಾವುದು? ಯಾವುದ್ಯಾಕೆ ಇರ್ಲಾಕ್ ಬಿಡ್ರಿ, ನಮಗ ಅದಕ್ಕೆ ಏನು ಸಂಬಂಧ ಅದ? ಅದು ತೊಗೊಂಡು ನಾವು ಮಾಡೋರ ಏನಿದ್ದೀವಿ? ಹಾಗಂದ್ರೆ ನಡೀತದೇನು? ಹೌದಾ? ನಡೆಯೋದಿಲ್ಲ. ಹೌದಾ? ಅತ್ಯಂತ ಪ್ರಾಚೀನ ಪರ್ವತ ಯಾವುದಾಗಿದೆ ಅಂತಂದ್ರೆ ಹೌದಾ ಅರಾವಳಿ ಪರ್ವತ. ಈ ಪರ್ವತದಲ್ಲಿ ಯಾವ ಪರ್ವತ? ಹೌದಾ ಈ ಪರ್ವತದಲ್ಲಿ ಗುರು ಶಿಖರ. ಎಂಥ ಶಿಖರ? ಹೌದಾ ಗುರು ಶಿಖರ ಅಂತಕ್ಕಂಥ ಒಂದು ಶಿಖರ ಕಂಡು ಬರ್ತದೆ. 1722 ಮೀಟರ್ ಎತ್ತರ ಇದು. ಹೌದಾ ಗುರು ಶಿಖರ ಅಂತಕ್ಕಂಥ ಒಂದು ಪರ್ವತ ಏನಪ್ಪ ಕಂಡು ಬರ್ತದ. 1722 ಮೀಟರ್ ಎತ್ತರವಾಗಿರ್ತಕ್ಕಂಥ ಪರ್ವತ ಇದು. ಹೌದಾ 1722 ಮೀಟರ್ ಎತ್ತರವಾಗಿರ್ತಕ್ಕಂಥ ಪರ್ವತ ಎಲ್ಲದ? ಯಾವ ಪರ್ವತ ಶ್ರೇಣಿ ಒಳಗದ ಅಂತ ಕೇಳಿದ್ರೆ ಅರಾವಳಿ ಪರ್ವತ ಶ್ರೇಣಿ. ಯಾವ ರಾಜ್ಯ? ರಾಜಸ್ಥಾನ್ ರಾಜ್ಯ. ಈ ಅರಾವಳಿ ಪರ್ವತದಲ್ಲೇ ಮೌಂಟ್ ಅಬು ಅನ್ನುವ ಒಂದು ಗಿರಿಧಾಮ ಕಂಡು ಬರ್ತದೆ. ಯಾವ ಧಾಮು? ಮೌಂಟ್ ಅಬು ಗಿರಿಧಾಮ ಏನಪ್ಪ ಕಂಡು ಬರ್ತದೆ. ಮೌಂಟ್ ಅಬು ಗಿರಿಧಾಮ. ಯಾವ ಧಾಮ? ಮೌಂಟ್ ಅಬು ಗಿರಿಧಾಮ. ಹೌದಾ ಈ ಒಂದು ಗಿರಿಧಾಮದಲ್ಲಿ ಏನದ ರೀ? ಜೈನರ ದಿಲ್ವಾರ್ ದೇವಾಲಯ. ಜೈನರ ದಿಲ್ವಾರ್ ದೇವಾಲಯ ಅಂತ ಏನಪ್ಪ ಹುಡ್ತೀವ್ರಿ. ಯಾವ ದೇವಾಲಯ ರೀ? ಜೈನ್ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಿಲ್ವಾರ್ ದೇವಾಲಯ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮೌಂಟ್ ಅಬು ಗಿರಿಧಾಮದಲ್ಲಿ ಏನಪ್ಪ ಕಂಡು ಬರ್ತಕ್ಕಂಥದ್ದು ಅನ್ನೋದೇನಪ್ಪ ನೋಡ್ತೀವಿ. ನೆಕ್ಸ್ಟ್ ಬರ್ರಿ. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಹರಿಯುವ ಪ್ರಮುಖ ನದಿ ಯಾವುದು? ಪ್ರಮುಖ ನದಿ ಯಾವುದು ಅಂತ ಕೇಳಿದ್ರೆ ಲೂನಿ ನದಿ. ಯಾವ ನದಿ ರೀ? ಲೂನಿ ನದಿ ಮತ್ತು ಬನಾಸ್ ನದಿ ಅಂತ ಏನಪ್ಪ ನೋಡ್ತೀವ್ರಿ.